ನಮಸ್ಕಾರ ಸ್ನೇಹಿತರೆ, ಕನ್ನಡಿಗ ಚಾನಲ್ ವೈಟಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅರಬ್ ಕಂಟ್ರೀಸ್ಗಳಲ್ಲಿ ಅಂದರೆ ಅರಬ್ ದೇಶಗಳಲ್ಲಿ ಮಹಿಳೆಯರಿಗೆ ಯಾವ ರೀತಿ ಸ್ವಾತಂತ್ರ್ಯ ಇದೆ ಮತ್ತು ಆ ಸ್ವಾತಂತ್ರ್ಯದ ಹಕ್ಕುಗಳನ್ನು ಯಾವ ರೀತಿ ಆ ಸರ್ಕಾರಗಳು ಕಸಿದುಕೊಂಡಿದ್ದಾವೆ ಹಾಗೂ ಅಲ್ಲಿಯ ಮಹಿಳೆಯರ ಪರಿಸ್ಥಿತಿ ಯಾವ ರೀತಿ ಚಿಂತಾಜನಕವಾಗಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ನಾನು ಮಾಡ್ತಾ ಇದ್ದೇನೆ. ನಿಜಕ್ಕೂ ಕೂಡ ಅರಬ್ ದೇಶಗಳಲ್ಲಿ ಮಹಿಳೆಯರಿಗೆ ಯಾವುದೂ ಕೂಡ ಸ್ವಾತಂತ್ರ್ಯ ಇಲ್ಲ. ಯಾಕಂದರೆ ಅವಳು ಅಂದರೆ ಹೆಣ್ಣು ಮಗು ಜನಿಸಿದ 9 ವರ್ಷಕ್ಕೇ ಅವಳನ್ನು ಮದುವೆ ಮಾಡಿಕೊಡುವಂಥ ಪದ್ಧತಿ ಅಲ್ಲಿ ಇದೆ. ಹಾಗಿದ್ದರೆ ಆ ಆಟ ಆಡುವ ವಯಸ್ಸಿನಲ್ಲಿ ಆ ಮದುವೆ ಮಾಡಿಕೊಂಡ ಮಗು ತನ್ನ ಜೀವನದುದ್ದಕ್ಕೂ ಕೂಡ ನರಕ ಯಾತನೆಯನ್ನು ಅನುಭವಿಸುವಂಥ ಪರಿಸ್ಥಿತಿ ಆ ದೇಶದಲ್ಲಿ ಇದೆ ಅಂತಂದರೆ ನಿಮಗೆ ಕಳವಳ ಆಗಬಹುದಲ್ವೇ? ಹಾಗಿರುವಾಗ ಆ ದೇಶದಲ್ಲಿ ಮಹಿಳೆಯರಿಗೆ ಎಳ್ಳಷ್ಟು ಕೂಡ ಸ್ವಾತಂತ್ರ್ಯಗಳು ಇಲ್ಲ. ಯಾಕಂದರೆ ಅಲ್ಲಿಯ ಪುರುಷ ಅಂದರೆ ಪುರುಷನಿಗೆ 15 ವರ್ಷಕ್ಕೆ ಮದುವೆ ಮಾಡಿಕೊಳ್ಬೇಕು ಹಾಗೂ ಹೆಣ್ಣು ಮಗಳಿಗೆ 9 ವರ್ಷ ಅಥವಾ 13 ವರ್ಷಗಳ ವಯಸ್ಸಿಗೆ ಮದುವೆ ಮಾಡಬೇಕು ಅನ್ನುವಂಥ ಪದ್ಧತಿಗಳು ಇವೆ. ಹಾಗಿದ್ದಾಗ ಆಟವಾಡುವ ಸಮಯದಲ್ಲಿ ಅವರು ಏನು ಮಾಡಬೇಕು, ಮದುವೆ ಮಾಡಿ ಅವರು ಜೀವನದ ಜಂಜಾಟದಲ್ಲಿ ಸಿಲುಕಿ ಒಂದು ನರಕ ಯಾತನೆಯನ್ನೇ ಅನುಭವಿಸ್ತಾ ಇದ್ದಾರೆ. ಹಾಗಿರುವಾಗ ಅಲ್ಲಿ ಮಹಿಳೆಯರಿಗೆ ಸಿಗಬೇಕಾದಂಥ ಸ್ವಾತಂತ್ರ್ಯ ಎಳ್ಳಷ್ಟು ಇಲ್ಲ. ಅವರು ಫುಟ್ಬಾಲ್ ಸ್ಟೇಡಿಯಮ್ಗೂ ಹೋಗಂಗಿಲ್ಲ. ಜೊತೆಗೆ ಅವರು ಯಾವುದೇ ಒಂದು ಸ್ವಾತಂತ್ರ್ಯ ಅವರಿಗೆ ಇಲ್ಲ. ಅವರು ತಲೆ ಕಟ್ಕೋತಾರಲ್ಲ, ಅದಕ್ಕೇನಂತಾರೆ, ಅದನ್ನು ಅವರು ಸಂಪೂರ್ಣ ಕೂದಲು ಕಾಣದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅದನ್ನು ತಲೆಗೆ ಕಟ್ಟಬೇಕು. ಒಂದು ವೇಳೆ ಅವರು ಏನಾದರೂ ಕೂಡ ಅದನ್ನು ನಿರಾಕರಿಸಿದರೆ ಅಲ್ಲಿ ಕಠಿಣವಾದಂಥ ಶಿಕ್ಷೆಯನ್ನು ಕೂಡ ನೀಡಲಿಕ್ಕೆ ನೀಡ್ತಾರೆ. ಹಾಗಿರುವಾಗ ಆ ಒಂದು ದೇಶದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡುವಂತಿಲ್ಲ. ಶಿಕ್ಷಣವನ್ನು ನೀಡದೇ ಇದ್ದರೆ ಅಲ್ಲಿಯ ಮಹಿಳೆಯರ ಹಾಗೂ ಹೆಣ್ಣು ಮಕ್ಕಳ ಪಾಡೇನು? ಅಲ್ಲಿ ಇರ್ತಕ್ಕಂಥ 60% ಜನ ಹೆಣ್ಣು ಮಕ್ಕಳು ವಿದ್ಯಾವಂತರಾಗಬೇಕು, ನಾವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಜಗತ್ತಿಗೆ ನಮ್ಮನ್ನು ನಾವು ತೋರ್ಪಡಿಸಿಕೊಳ್ಳಬೇಕು ಅನ್ನುವಂಥ ಹಂಬಲ ಇದ್ದರೂ ಕೂಡ ಅವರಿಗೆ ವಿದ್ಯಾಭ್ಯಾಸದ ಸ್ವಾತಂತ್ರ್ಯ ಇಲ್ಲ. ಆಮೇಲೆ ಸ್ಕೂಲು ಕಾಲೇಜುಗಳಲ್ಲಿ ಅವರಿಗೆ ಪಾಠ ಮಾಡಬೇಕಾದರೂ ಕೂಡ ಅಲ್ಲಿಯ ಪ್ರೊಫೆಸರ್ಗಳು ಮಹಿಳೆಯರಿಗೆ ಒಂದು ಸಲ ಮತ್ತು ಪುರುಷರಿಗೆ ಒಂದು ಸಲ ಪಾಠ ಮಾಡಬೇಕು. ಇಬ್ಬರು ಅಂದ್ರೆ ಹುಡುಗರು ಹಾಗೂ ಹುಡುಗಿಯರು ಒಂದೇ ಕ್ಲಾಸ್ ರೂಮ್ನಲ್ಲಿ ಕುಳಿತುಕೊಳ್ಳಲಿಕ್ಕೂ ಕೂಡ ಅಲ್ಲಿ ನಿರ್ಬಂಧಿಸಲಾಗಿದೆ. ಹಾಗಿರುವಾಗ ಅಲ್ಲಿಯ ಮಕ್ಕಳನ್ನು ಹೆರುವಂಥ ಯಂತ್ರಗಳಾಗಿ ಅಲ್ಲಿಯ ಮಹಿಳೆಯರು, ಹೆಣ್ಣು ಮಕ್ಕಳು ಸಿಲುಕ್ತಾ ಇದ್ದಾರೆ ಅನ್ನುವಂಥ ಘೋರ ವಿಷಯಗಳು ಬೆಳಕಿಗೆ ಬರ್ತಾ ಇವೆ. ಹಾಗಿರುವಾಗ ಅಲ್ಲಿಯ ಮಹಿಳೆಯರ ಒಂದು ಜೀವನ ಮಟ್ಟವನ್ನು ನಾವು ಗಮನಿಸಿದರೆ ಅವರಿಗೆ ಯಾವುದೇ ಒಂದು ವಿಚಾರ ಅಂದರೆ ಯಾವುದೇ ಒಂದು ಸ್ವಾತಂತ್ರ್ಯ ಇಲ್ಲ. ಹಾಗಿರಬೇಕಾದ್ರೆ ಅವರ ಬಾಳು ಕತ್ತಲದ ಕೋಣೆಯಲ್ಲಿ ಕೊಳೆಯುವಂಥ ಪರಿಸ್ಥಿತಿ ಆ ದೇಶಗಳಲ್ಲಿ ಇದೆ. ಹಾಗಿರುವಾಗ ಪುರುಷ ಪ್ರಧಾನವಾದಂಥ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಅರಬ್ ದೇಶಗಳು ಮಹಿಳೆಯರಿಗೆ ಈ ರೀತಿ ಅವರನ್ನು ನಡೆಸಿಕೊಳ್ತಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನೆನಪಿಗೆ ಮಾಡಿಕೊಂಡ್ರೆ ನಮ್ಮ ಭಾರತ ದೇಶದಲ್ಲಿ ಇರತಕ್ಕಂಥ ಬಹುತೇಕ ಎಲ್ಲ ಮಹಿಳೆಯರು ಕೂಡ ಪುಣ್ಯವಂತರು ಅನ್ನುವಂಥ ಭಾವನೆ ನನ್ನದು. ಹಾಗಿರುವಾಗ ಇಲ್ಲಿ ವಿದ್ಯಾಭ್ಯಾಸದ ಸ್ವಾತಂತ್ರ್ಯವಿದೆ, ಮದುವೆಯ ಸ್ವಾತಂತ್ರ್ಯವಿದೆ ಹಾಗೂ ಸಮಾಜದಲ್ಲಿ ತನ್ನನ್ನು ತಾನು ಯಾವ ರೀತಿ ಬೆಳವಣಿಗೆಗಳಲ್ಲಿ ತೊಡಗಿಸಿಕೊಳ್ಳಬೇಕು ಹಾಗೂ ಯಾವ ರೀತಿ ನಾನು ಮುಂದೆ ಬರಬೇಕು ಅನ್ನುವಂಥ ಸ್ವಾತಂತ್ರ್ಯವು ಕೂಡ ಮಹಿಳೆಯರಿಗೆ ನಮ್ಮ ದೇಶದ ಸರ್ಕಾರ ನೀಡಿದೆ. ಆಮೇಲೆ ಅಲ್ಲಿ ತಂದೆ ಅಥವಾ ಅಜ್ಜ ಆ ಮಹಿಳೆಯನ್ನು ಅಂದರೆ ಹೆಣ್ಣು ಮಕ್ಕಳನ್ನು ಕೊಂದರೂ ಕೂಡ ಅಲ್ಲಿ ಯಾರೂ ಕೇಳುವಂತೆಯೂ ಇಲ್ಲ. ಆಮೇಲೆ ಅಲ್ಲಿ ಅವರು ಮುಂದೆ ಯಾವುದೇ ಒಂದು ಸ್ವಾತಂತ್ರ್ಯ ಅವರಿಗೆ ಇಲ್ಲವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದರಿಂದ ಅಲ್ಲಿ ಅವರು ಬದುಕೋದಾದರೂ ಹೇಗೆ, ಅವರ ಒಂದು ಪರಿಸ್ಥಿತಿ ಏನು, ಆ ಪರಿಸ್ಥಿತಿಗೆ ಕಾರಣಗಳೇನು, ಅಲ್ಲಿ ಪುರುಷ ಪ್ರಧಾನವಾದಂಥ ಒಂದು ವ್ಯವಸ್ಥೆ ಇರೋದರಿಂದ ಮಹಿಳೆಯರು ಅಲ್ಲಿ ಹುಟ್ಟುವುದೇ ಪಾಪವೇನೋ ಅನ್ನುವಂಥ ಒಂದು ಪರಿಸ್ಥಿತಿಗೆ ಸಿಲುಕಿದ್ದಾರೆ. ಹಾಗಿರುವಾಗ ದಯವಿಟ್ಟು ಕೂಡ ಮಹಿಳೆಯರನ್ನು ನೀವು ಗೌರವಿಸಿರಿ, ಮಹಿಳೆಯರನ್ನು ನೀವು ಪೂಜಿಸಿರಿ, ಮಹಿಳೆಯರನ್ನು ನೀವು ಅವರಿಗೂ ಸ್ವಾತಂತ್ರ್ಯವನ್ನು ನೀಡಿ ಅವರ ಒಂದು ಪ್ರತಿಭೆಯನ್ನು ಸಮಾಜಕ್ಕೆ ದೊರಕುವಂತೆ ಮಾಡಿರಿ ಅನ್ನುವಂಥ ಒಂದು ಕಳಕಳಿಯ ವಿನಂತಿಯನ್ನು ಅರಬ್ ದೇಶದ ಸರ್ಕಾರಗಳಿಗೆ ನಾನು ಮನವಿಯನ್ನು ಮಾಡಿಕೊಳ್ಳುತ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ
ಕನ್ನಡಿಗ ಚಾನಲ್ ವೈ ಟಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ ವೈ ಟಿಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯು ಕೂಡ ಸಾಕ್ಷಿ. ಆದ್ದರಿಂದ ಸಬ್ಸ್ಕ್ರೈಬ್ ಮಾಡದೇ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಳ್ರಿ ಅಂತ ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.